ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೇಕಂತಿದ್ದೀರಾ? ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕಂದ್ರೆ ನಾವು ಫಸ್ಟು ಮಾಡಬೇಕಾಗಿರೋ ಕೆಲಸನೇ ನಮ್ಮ ದೇಶನ ನಂಬಬೇಕು. ಯಾಕಂದರೆ ನಮ್ಮ ದೇಶಕ್ಕೆ ಎಂತೆಂಥ ತೊಂದರೆ ಬಂದಿದೆ. 1991ರಲ್ಲಿ ನಮ್ಮ ದೇಶ ಫೈನಾನ್ಷಿಯಲ್ ಕ್ರೈಸಿಸಲ್ಲಿ ಸಿಕ್ಕಾಕೊಂಡಿತ್ತು. 1992ರಲ್ಲಿ ಅಶ್ವಥ್ ಮೆಹ್ತಾ ಸ್ಕ್ಯಾಮಿಂದ ಸ್ಟಾಕ್ ಮಾರ್ಕೆಟ್ ತುಂಬ ಕೆಳಗೆ ಬಂದಿತ್ತು. ಅದೇ ರೀತಿ 2000 ಇಸ್ವಿನಲ್ಲಿ .com ಬಬಲಿಂದ ಸ್ಟಾಕ್ ಮಾರ್ಕೆಟ್ ತುಂಬ ಕೆಳಗೆ ಬಂದಿತ್ತು. 2003ರಲ್ಲಿ ಕೇತನ್ ಪರೇಖ್ ಸ್ಕ್ಯಾಮಿಂದ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಂದಿತ್ತು. 2008ರಲ್ಲಿ ಸತ್ಯಂ ಸ್ಕ್ಯಾಮ್ ಆಗಿತ್ತು. 2008ರಲ್ಲಿ ವರ್ಲ್ಡ್ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಿದ್ದಿತ್ತು. ಅದೇ ರೀತಿ 2016ರಲ್ಲಿ ಡಿಮಾನಿಟೈಸೇಷನ್, 2018ರಲ್ಲಿ ಐಲ್ಯಾಂಡ್ ಆಫೀಸ್ ಕ್ರೈಸಿಸ್, 2020ರಲ್ಲಿ ಕೊರೋನಾ ಇಂದ ಸ್ಟಾಕ್ ಮಾರ್ಕೆಟ್ ಸುಮಾರು 50% ಕೆಳಗೆ ಬಿದ್ದಿತ್ತು. ಈಗ ಬಿಜೆಪಿ ಗೌರ್ಮೆಂಟಿಗೆ ಫುಲ್ ಮೆಜಾರಿಟಿ ಬಂದಿಲ್ಲ ಅಂತ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಿತ್ತು. ಇಷ್ಟೆಲ್ಲ ಪ್ರಾಬ್ಲಮ್ ಅಲ್ಲೂ ಸೆನ್ಸೆಕ್ಸ್ 1986ಅಲ್ಲಿ 300 ಇರುತ್ತೆ, ಇವತ್ತು 75,000 ಇದೆ. ಇವಾಗ ಗೊತ್ತಾಯ್ತಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂತ. ನಮ್ಮ ದೇಶನ ನಾವು ನಂಬಬೇಕು. ನಮ್ಮ ದೇಶ ಇಂಥ ಯಾವುದೇ ಕ್ರೈಸಿಸ್ ಬಂದರೂ ಮೇಲೆ ಹೋಗೇ ಹೋಗುತ್ತೆ ಅಂತ ನಾವು ನಂಬಿಕೆ ಇಡಬೇಕು. ಅದಕ್ಕೆ ಬಿಲೀವ್ ಇನ್ ಇಂಡಿಯಾ, ಇನ್ವೆಸ್ಟ್ ಇನ್ ಇಂಡಿಯಾ.